ದಕ್ಷಿಣ ಭಾರತದಲ್ಲಿ ಪ್ರಬಲರಾದ ಮರಾಠರು, ಹೈದರಾಬಾದಿನ ನಿಜಾಮ, ಮೈಸೂರು ಸಂಸ್ಥಾನದ ಸರ್ವಾಧಿಕಾರಿ ಹೈದರಾಲಿ ಖಾನ್ ಇವರ ನಿರಂತರ ಏಳುಬೀಳುಗಳನ್ನವಲಂಬಿಸಿ ತಮ್ಮ ಅಳಿವು ಉಳಿವುಗಳನ್ನು ಕರ್ನಾಟಕದ ಎಲ್ಲ ಪಾಳೆಯಗಾರರು ನಿರ್ಧರಿಸುತ್ತಿದ್ದ ಪರ್ವಕಾಲ. ಹೈದರಾಲಿಯ ಬಿರುಗಾಳಿಯ ದಾಳಿಯನ್ನು ಎದುರಿಸಲಾಗದೆ ತಮ್ಮ ಸರ್ವಸ್ವವನ್ನೂ ಅರ್ಪಿಸಿ ತಮ್ಮ ಪ್ರಾಣರಕ್ಷಣೆ ಮಾಡಿಕೊಳ್ಳುತ್ತಿದ್ದ ಪಾಳೆಯಗಾರರಿದ್ದಾಗ ತನ್ನ ಅಪ್ರತಿಮ ಶೌರ್ಯ ಸಾಹಸಗಳಿಂದ, ಜನತೆಯ ಅಭಿಮಾನ ಕೋಟೆಯ ರಕ್ಷಾಬಲದಿಂದ ಎಂದೂ ಸೋತು ಶರಣಾಗದೆ ಸುಮಾರು 2 ವರ್ಷಗಳ ಕಾಲ ಹೈದರಾಲಿಗೆ ಸವಾಲಾಗಿ ನಿಂತು ಅವನ ಬೃಹತ್ ಸೇನೆಯ ಬಹುಭಾಗವನ್ನು ಸದೆಬಡಿದು ಸೆಣಿಸಿ ತನ್ನ ಕೊನೆಯುಸಿರು ಇರುವ ತನಕ ದುರ್ಗಕ್ಕಾಗಿಯೇ ಹೋರಾಡಿ ಹುತಾತ್ಮನಾದ ಏಕೈಕ ಗಂಡು ಪಾಳೆಯಗಾರ ಚಿತ್ರದುರ್ಗದ ಮದಕರಿನಾಯಕ. ಮದಕರಿನಾಯಕನ ದುರಂತ ಒಂದು ನಾಡಿನ ದುರಂತ. ಅವನೊಡನೆ ಅಂತ್ಯವಾದ ದುರ್ಗದ ಹಿರಿಮೆ ಮತ್ತೆ ಚಿಗುರೊಡೆಯಲೇ ಇಲ್ಲ. ಇತಿಹಾಸವನ್ನೇ ಸೃಷ್ಟಿಸಲು ಹೋರಾಡಿದ ಮದಕರಿನಾಯಕ ತಾನೇ ಇತಿಹಾಸ ಪುರುಷನೆನಿಸಿ ಕಾಲಪುರುಷನ ತುಳಿತಕ್ಕೆ ಸಿಕ್ಕಿ ಕರಗಿಹೋದ. ನಿಜ. ಆದರೆ ಮದಕರಿನಾಯಕನ ವ್ಯಕ್ತಿತ್ವ ಕನ್ನಡಿಗರ ಮನದಿಂದ ಇನ್ನೆಷ್ಟೇ ವರ್ಷಗಳು ಕಳೆದರೂ ಕರಗುವುದು ಸಾಧ್ಯವಿಲ್ಲ.